ಸರ್ವಧರ್ಮ ಸಮನ್ವಯತೆಯನ್ನು ಸಾರುತ್ತಿದೆ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಹಿಂದೂ ಮನೆಯಲ್ಲಿ ನಡೆಯುತ್ತಿರುವ ಮೊಹರಂ ಆಚರಣೆ. ಸರ್ವಧರ್ಮ ಸಮನ್ವಯತೆಯ ನಗರ ಹಾಗೂ ಮಿನಿ ಇಂಡಿಯಾ ಎಂದು ಕರೆಯುವ ದಾಂಡೇಲಿಯಲ್ಲಿ ಎಲ್ಲ ಧರ್ಮೀಯರ ಹಬ್ಬ ಹರಿದಿನಗಳನ್ನು ಎಲ್ಲ ಧರ್ಮೀಯರು ಪರಸ್ಪರ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡು ಬರುತ್ತಿರುವುದು ಇಲ್ಲಿಯ ವಿಶೇಷ. ಸರ್ವಧರ್ಮ ಸಮನ್ವಯತೆಗೆ ಸಾಕ್ಷಿ ಎಂಬಂತೆ ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿರುವ ಶ್ರೀ ಯಲ್ಲಮ್ಮ ದೇವಿಯ ಆರಾಧಕಿ ಯಲ್ಲಮ್ಮ ನಿಂಗಪ್ಪ ತೇರ್ದಾಳ್ ಅವರ ಮನೆಯಲ್ಲಿ ಮೊಹರಂ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಅಂತೆಯೇ ಈ ವರ್ಷವೂ ಸರ್ವಧರ್ಮೀಯರ ಸಹಕಾರದಲ್ಲಿ ಮೊಹರಂ ಹಬ್ಬವನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು. ಇಲ್ಲಿ ಈ ಕಾರ್ಯಕ್ಕೆ ಸ್ಥಳೀಯ ಜನರು ಸಹಾಯ ಮಾಡುವ ಮೂಲಕ ಊರ ಹಬ್ಬವನ್ನಾಗಿ ಆಚರಿಸಿಕೊಂಡು ಬರುತ್ತಿರುವುದು ಮತ್ತು ಸರ್ವಧರ್ಮ ಸಮನ್ವಯತೆಯನ್ನು ಸಾರುತ್ತಿರುವುದು ಇಲ್ಲಿಯ ಮೊಹರಂ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಹಿರಿಯರಿಂದ ಬಳುವಳಿಯಾಗಿ ಬಂದಿರುವ ಮೊಹರಂ ಹಬ್ಬವನ್ನು ಇಲ್ಲಿ ಹಿಂದೂ ಮುಸ್ಲಿಂ ಧರ್ಮ ಬಾಂಧವರು ಪರಸ್ಪರ ಸಮನ್ವಯತೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತರು ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಂಡು ಅಭಿಷ್ಟಗಳನ್ನು ಈಡೇರಿಸಿಕೊಂಡಿರುವ ಸಾಕಷ್ಟು ಉದಾಹರಣೆಗಳಿವೆ. ಇನ್ನು ಇಲ್ಲಿ ಪಂಜಾ ಇಟ್ಟಿರುವ ಇನ್ನೊಂದು ಮಗ್ಗುಲಿನಲ್ಲಿ ಯಲ್ಲಮ್ಮ ದೇವಿಯನ್ನು ಪೂಜಿಸಿಕೊಂಡು ಬರಲಾಗುತ್ತಿದೆ. ಯಲ್ಲಮ್ಮ ನಿಂಗಪ್ಪ ತೇರ್ದಾಳ್ ಅವರು ತಾನು ಹಿಂದೂ ಧರ್ಮದವರಾಗಿದ್ದರೂ ತಮ್ಮ ಮಕ್ಕಳ ನೇತೃತ್ವದಲ್ಲಿ ಸ್ಥಳೀಯರ ಸಹಕಾರದಲ್ಲಿ ಮೊಹರಂ ಹಬ್ಬವನ್ನು ಶಿಸ್ತುಬದ್ಧವಾಗಿ ಹಾಗೂ ಧರ್ಮನಿಷ್ಠೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಹಬ್ಬದ ಆಚರಣೆ ಮತ್ತು ಭಕ್ತಿಗೆ ಎಂದೂ ಧರ್ಮ ಹಾಗೂ ಜಾತಿ ಅಡ್ಡ ಬರುವುದಿಲ್ಲ ಎನ್ನುವುದಕ್ಕೆ ಯಲ್ಲಮ್ಮ ನಿಂಗಪ್ಪ ತೇರ್ದಾಳ್ ಅವರ ಮನೆಯಲ್ಲಿ ಕಳೆದ 120 ವರ್ಷಗಳಿಂದ ಪರಂಪರಾಗತವಾಗಿ ನಡೆಯುತ್ತಿರುವ ಮೊಹರಂ ಹಬ್ಬದ ಆಚರಣೆಯೇ ಸಾಕ್ಷಿ. 3 ದಿನಗಳ ಬದುಕಿನಾಟದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾತೃತ್ವದ ಸಂದೇಶವನ್ನು ಇಲ್ಲಿಯ ಮೊಹರಂ ಹಬ್ಬದ ಆಚರಣೆ ಸಾರುತ್ತಿದೆ. ಮುಸ್ಲಿಂ ಧರ್ಮ ಬಾಂಧವರ ಅತ್ಯಂತ ಪವಿತ್ರವಾದಂಥ ಒಂದು ಆಚರಣೆ ಮೊಹರಂ ಹಬ್ಬದ ಆಚರಣೆ. ವಿಶೇಷವಾಗಿ ಇದು ಸರ್ವಧರ್ಮ ಸಮನ್ವಯತೆಯನ್ನು ಸಾರುವ ಒಂದು ಆಚರಣೆಯಾಗಿ ಮಾರ್ಪಟ್ಟಿರುವಂಥದ್ದು, ಅದರಲ್ಲಿ ಪಾಲ್ಗೊಳ್ಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ವಿಶೇಷವಾಗಿ ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ಹಿಂದೂ ಧರ್ಮ ಬಾಂಧವರ ಮನೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಮೊಹರಂ ಹಬ್ಬವನ್ನು ಸರ್ವಧರ್ಮ ಧರ್ಮೀಯರು ಸಕ್ರಿಯರಾಗಿ ಭಾಗವಹಿಸಿಕೊಂಡು ಮೊಹರಂ ಹಬ್ಬವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸ್ಕೊಂಡು ಬರುವಂತಹ ರೂಢಿಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಈ ಮನೆತನ ಕಳೆದ ಅನೇಕ ವರ್ಷಗಳಿಂದ ಒಂದು ಸರ್ವಧರ್ಮ ಸಮನ್ವಯತೆಯನ್ನು ಸಾರುವ ನಿಟ್ಟಿನಲ್ಲಿ ಈ ಮೊಹರಂ ಆಚರಣೆಯನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಿಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಆಚರಣೆ ಹೇಗೆ ಆರಂಭ ಆಯಿತು, ಇದರ ಉದ್ದೇಶ ಏನೇನು ಅಂಥದ್ದನ್ನು ಮಾಹಿತಿಯನ್ನು ತಿಳ್ಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಯಲ್ಲಮ್ಮ. ಯಲ್ಲಮ್ಮ, ಏನು ವಿಶೇಷವಾಗಿ ಮೊಹರಂ ಎಷ್ಟು ವರ್ಷದಿಂದ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಆಚರಣೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ನನ್ನ ಹೆಸರು ಗಂಗಾಧರ್. ಗಂಗಾಧರ್, ಸುಮಾರು 100-120 ವರ್ಷ ಆಯ್ತು ಸರ್. ನಮ್ಗೆ ಹೊಲದು ಬಂದಿದ್ರು, ಮಾಡ್ಕೊಳ್ಳಿಲ್ಲ. ನಮ್ಮ ಹಿರಿಯರಿಗೆ ಹೊಲದು ಬಂದಿತ್ತು, ಅದರಿಂದ ನಾವು ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀವಿ. ನಿಮಗೆ ಹೇಗೆ ಅನಿಸ್ತದೆ? ಏನಿಲ್ಲ ಸರ್, ನಾವು ಡೈಲಿ ದೇವ್ರ ಪೂಜೆ ಮಾಡ್ತೀವಲ್ಲ, ಡೈಲಿ ಮಾಡ್ತಾ ನಮ್ಗೆ ರೂಢಿ ಬಿಟ್ಟಿದ್ದೀವಿ. ಸಹಜವಾಗಿ ಕೆಲವು ಪ್ರಶ್ನೆ ಬರ್ತದೆ, ನೀವು ಹಿಂದೂ, ಅದು ಹೆಂಗೆ ಮುಸ್ಲಿಮ್ದು ಆಚರಣೆ ಮಾಡ್ತಾರಂತ. ಈ ಎಲ್ಲ ಗೊಂದಲಗಳು ಗಜಲ್ಗಳು ಇರ್ತದೆ, ಇದಕ್ಕೆಲ್ಲ ಹೇಗೆ ಉತ್ತರಿಸಿದಿರಿ? ಆ ರೀತಿಯ ಪ್ರಶ್ನೆಗಳು ಬಂದಿದೆಯಾ? ಏನು ಇನ್ನೂ ಮಟ್ಟ ಯಾರು ಕೇಳಲಿಲ್ಲ ಸರ್. ಎಲ್ಲರೂ ಬಂದು ಪೂಜೆ ಮಾಡಿ ಹೋಗ್ತಾರೆ ಸರ್. ಅದು ಇದು ಅಂತ ಯಾವತ್ತು ಯಾರೂ ಕೇಳಲಿಲ್ಲ. ಪ್ರತಿಯೊಬ್ಬರು ಬರ್ತಾರೆ, ಪ್ರತಿಯೊಬ್ಬರು ಇದು ಮಾಡ್ತಾರೆ. ಮತ್ತೆ ಯಾರು ಕೊಡೋರು ಇದಾರಲ್ರಿ, ತಂದು ಕೊಟ್ಟು ಹೋಗ್ತಾರೆ ಸರ್. ನಾವು ಮತ್ತೆ ಯಾರು ಇಲ್ಲಿ ವಿಶೇಷವಾಗಿ ಪವಾಡ ಏನಾದರೂ ಇಲ್ಲಿ ಬಂದು ಬೇಡ್ಕೊಂಡಿರುವಂಥದ್ದು, ಅವರ ಅಭಿಷ್ಟಗಳು ಈಡೇರಿರುವಂಥದ್ದು, ಏನಾದರೂ ನೆನಪಿನಲ್ಲಿ ಉಳಿಯುವಂತಹ ಪವಾಡ ಶಕ್ತಿ ಏನಾದರೂ ಆಗಿರುವಂಥದ್ದು ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಮೊದಲು ಆಗಿದ್ದಾವೆ ಸರ್. ಈಗ ನಾವು ಏನು ಮಾಡ್ತಾ ಇದ್ದೇವಲ್ರಿ, ಈಗ ಏನು ಅಂತದ ಏನು ಇದಿಲ್ಲ ಸರ್. ಮೊದಲಿಂದ ಏನು ಈ ಕೆಲಸ ಯಾರ್ದೇನು ಈ ಕೆಲಸ ಆಗ್ತಾ ಇದ್ದಾವೆ. ಏನೋ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅಭಿಷ್ಟಗಳನ್ನ ಪ್ರಾರ್ಥಿಸ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಅದೆಲ್ಲವೂ ಕೂಡ ಈಡೇರ್ತಾ ಇದೆ. ಆಗ್ತದೆ ಸರ್.
ಏನ್ ದಾರ ಬಂದ್ ಕಟ್ತಾರಲ್ರಿ, ದಾರ ಬಂದ್ ಕಟ್ಟಿದ ತಕ್ಷಣ ಅವ್ರ ಕೆಲಸ ಈಡೇರಿದ ಬರ್ತಂದು ಈ ಮೊಹರಂ ಆಚರಣೆ ನೀವು ಆಚರಿಸುವಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಶುದ್ಧಾಚಾರ ಅಥವಾ ಯಾವ ರೀತಿ ಇರಬೇಕು ನಿಮ್ಮ ನಡವಳಿಕೆಗಳು, ನಿಮ್ಮ ಉಪವಾಸ, ಈಗ ಬೇರೆ ಬೇರೆ ಧರ್ಮಗಳಲ್ಲಿ ವ್ರತಾಚರಣೆಗಳೆಲ್ಲ ಇರ್ತದೆ. ಇದಕ್ಕೆ ಏನ್ ನೀವು ಯಾವ ರೀತಿಯ ನಿಬಂಧನೆಗಳನ್ನ ಇಟ್ಕೊಂಡಿದ್ದೀರಿ? ನಾವು ಪ್ರತಿ ವರ್ಷ ಮಾಡ್ತೇವಲ್ರಿ, ಉಪವಾಸ ಮಾಡ್ಬೇಕಾಗ್ತದೆ. ಆ ನಂತರ ನಾವು ಈಗ ನಮ್ಮ ದೇವರಿಗೆ ನಾವು ಹೆಂಗ್ ಪೂಜೆ ಮಾಡ್ತೀವಿ ಅದೇ ಟೈಪ್ ಬರೀ ಅಭಿಷೇಕ ಎಲ್ಲ ಮಾಡ್ತೀವಿ. ಇದು ನಾನು ನೋಡಿದೆ, ನೀವೂ ಪೂಜೆ ಮಾಡ್ತಾ ಇರ್ತೀರಿ, ಇನ್ನೊಬ್ರು ನಮ್ಮ ಮುಸ್ಲಿಂ ಧರ್ಮ ಬಾಂಧವರು ಕೂಡ ಪೂಜೆ ಮಾಡ್ತಿದ್ದಾರೆ. ಎಲ್ಲರೂ ಸೇರಿ ಮಾಡ್ತೀವಿ, ಅವರು ಇವರು ಏನ್ ಭೇದ ಇದು ಯಾವಾಗ ಮೊನ್ನೆ 21ಕ್ಕೆ ಆರಂಭ ಆಯ್ತಾ ಮೊಹರಂ? 1ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ, ನಾಳೆ ಕೊನೆಗೊಳ್ಳುತ್ತದೆ. ಜನರು ಇಲ್ಲಿಯ ಜನ ನಿಮ್ಗೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ? ಇಲ್ಲಿ ಜನ ಯಾರು ಏನು ಅನ್ನೋದಿಲ್ಲ ಸರ್, ನಿಮ್ದು ಏನ್ ಮಾಡ್ತಾ ಇದಿಲ್ಲ ನೀವು ಮಾಡ್ಕೊಂಡು ಖುಷಿ ಪಡ್ತಾರೆ. ಇಲ್ಲಿ ಮೊಹರಂ ಆದ ಬಳಿಕವೂ ಕೂಡ ವರ್ಷ ಪೂರ್ತಿ ಹಿಂಗೆ ನಿಮ್ದು ಈ ಆಚರಣೆ, ಈ ಪೂಜೆ ಪುರಸ್ಕಾರ ಇದಕ್ಕೆ ನಡೀತದ? ನಡೀತೈತೆ. ಹೌದ್ರಿ, 12 ತಿಂಗಳು ನಡೀತದೆ. ಯಾರು ಅವಾಗ ಪೂಜೆ ಮಾಡೋದು? ನಾವು ಅವ್ರು ಕೂಡ ಮಾಡ್ತೀವಿ. ಅವರು ಬರ್ತಾರೆ ಸರ್, ನಾವು ಡೈಲಿ ಪೂಜೆ ಮಾಡಿ ನಮ್ದು ಕೆಲಸಕ್ಕೆ ನಾವು ಹುಟ್ಟು, ಬದುಕು, ಸಾವು ಈ 3 ದಿನದ ಜೀವನದ ಆಟದಲ್ಲಿ ಯಾವುದು ಉಳಿಯುವುದಿಲ್ಲ. ಉಳಿಯುವುದು ನಮ್ಮ ನಡವಳಿಕೆಗಳು, ನಮ್ಮ ಆಚಾರ ವಿಚಾರಗಳು, ಜನರ ಜೊತೆ ನಾವು ಹೇಗೆ ಬೆರೀತೀವಿ ಅಂತೇಳಿ. ಒಂದು ಧಾರ್ಮಿಕ ಚೌಕಟ್ಟಿನಡಿಯಲ್ಲಿಯೂ ಕೂಡ ಸರ್ವರು ಸಮಬಾಳುವೆಯ ರೀತಿಯಲ್ಲಿ, ಸರ್ವಧರ್ಮ ಸಮನ್ವಯತೆಯನ್ನು ಸಾರುವ ರೀತಿಯಲ್ಲಿ ನಿಮ್ಮ ಈ ಭಾಗದಲ್ಲಿ ನಿಮ್ಮ ನೇತೃತ್ವ, ಇಲ್ಲಿಯ ಸ್ಥಳೀಯರ ಸಹಕಾರದಲ್ಲಿ ಮೊಹರಂ ಆಚರಣೆ ಆಗ್ತಾ ಇದೆ. ನಂಬಿದಂತಹ ನಿಮಗೂ, ಇದನ್ನು ಪ್ರಾರ್ಥಿಸಿಕೊಳ್ಳುವಂತಹ ನಂಬಿದಂತಹ ಎಲ್ಲ ಧರ್ಮ ಬಾಂಧವರಿಗೂ ಕೂಡ ಮೊಹರಂ ಶುಭವನ್ನು, ಒಳಿತನ್ನು, ಉನ್ನತಿಯನ್ನು ತರಲಿ. ಆ ಮೂಲಕ ನಿಮ್ಮ ಅಮ್ಮನಿಗೆ, ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ಧನ್ಯವಾದಗಳು. ನಿಮ್ಮ ಹೆಸರು? ಗಂಗಾಧರ್. ಇದು ಆಗಿ 120 ವರ್ಷ ಸಮೀಪ. 120 ವರ್ಷ ಆಯ್ತು. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಎಲ್ಲಮ್ಮ. ಜೊತೆಗೆ ನಿಮ್ಮ ಮನೆಯಲ್ಲಿ ಎಲ್ಲಮ್ಮನ ಆರಾಧನೆಯು ಕೂಡ ನಡೆಯುತ್ತದೆ. ಇದು ಎಷ್ಟು ವರ್ಷದಿಂದ? ಸುಮಾರು ವರ್ಷ ಆಯ್ತು ಸರ್. ಮೂಲತಃ ದೇವಿ ಇದ್ರಿ ಅದು. ಓಕೆ.